ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ರಾಥೋಡ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಒಳ ಮೀಸಲಾತಿ ಬಗ್ಗೆ ಮಾತನಾಡಿದರು. ಒಳ ಮೀಸಲಾತಿಯ ಬಗ್ಗೆ ನಮ್ಮ ಸಮಾಜ ಸಾಕಷ್ಟು ಹೋರಾಟವನ್ನು ಮಾಡಿ ಇದರ ವಿರುದ್ಧವಾಗಿ ನಾವು ಹಲವಾರು ಚಳವಳಿಗಳನ್ನು ನಡೆಸಿ ರಾಜ್ಯ ಸರ್ಕಾರಕ್ಕೆ ಹಲವಾರು ಬಾರಿ ಇದು ಮಾಡಬೇಡ ಅಂತ ನಾವು ಒತ್ತಾಯ ಮಾಡಿದ್ರೂ ಸಹ ಸರ್ವೋಚ್ಚ ನ್ಯಾಯಾಲಯ ಒಂದು ಆದೇಶವನ್ನು ಕೊಟ್ಟಿದೆ. ಇದು ರಾಜ್ಯ ಸರ್ಕಾರಕ್ಕೆ ಈ ಮೀಸಲಾತಿ ವರ್ಗೀಕರಣ ಮಾಡಬಹುದು ಒಂದು ಆದೇಶ ಇವತ್ತು ನಮ್ಮ ಮುಂದೆ ಬಂದಿದೆ. ಮತ್ತು ರಾಜ್ಯ ಸರ್ಕಾರ ಈಗಾಗಲೇ ಏನು ನಿರ್ಣಯ ತಗೋತಾರೆ ಅದರ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಪ್ರಾರಂಭ ಮಾಡಿದೆ. ಇದರಲ್ಲಿ ಕೇವಲ ಬಂಜಾರ ಸಮಾಜದವರು ಅಲ್ಲ, ಉಳಿದ ಸಮಾಜದವರು, ನೊಂದವರು, ವಿಶೇಷವಾಗಿ ಭೋವಿ ಸಮಾಜ, ಕೊಚ್ಚ, ಕರ್ಮ ಮತ್ತು ಈ ಬಲ ಮತ್ತು ಎಡ ಪಂಗಡದವರು ಕೂಡ ಭೋವಿ ಸಮಾಜದವರು ನಾವು ಎಲ್ಲರೂ ಕೂಡ ವಿಶೇಷವಾಗಿ ಇನ್ನೊಂದು ನಮ್ಮ ಒಕ್ಕೂಟದ ಕಿರಣ್ ಅವರು ಕೂಡ ಭಾಳಷ್ಟು ಮಾಹಿತಿ ನಮಗೆ ಕೊಟ್ಟರು. ಅವರು ಕೂಡ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗಿದೆ. ನಾವೇನು ಮಾಡಬೇಕು, ಏನು ನಿರ್ಣಯ ತಗೋಬೇಕು, ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕು ಅಂಥೇಳಿ ನಾವು ಇವತ್ತು ಸಾಕಷ್ಟು ಚರ್ಚೆಯನ್ನು ಮಾಡಿದ್ವಿ. ಹಲವಾರು ಅಭಿಪ್ರಾಯಗಳು ಬಂತು. 4 ತಂಡಗಳನ್ನು ಮಾಡಿದ್ವಿ. 4 ತಂಡಗಳ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದ್ವಿ. ಸಮಾರೋಪದ ಭಾಷಣ ಈಗ ಮುಗೀತು. ಹೀಗಾಗಿ ನಾವು ಎಲ್ಲರೂ ಸೇರಿ ಇದರ ಏನು ನಾವು ಚರ್ಚೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ನಾವು ರಾಜ್ಯ ಸರ್ಕಾರಕ್ಕೆ ಏನು ಹೇಳಬೇಕು, ರಾಜ್ಯ ಸರ್ಕಾರ ನಿರ್ಧಾರ ಏನು ತಗೊಳ್ತದೆ, ಯಾವ ಹಂತದಲ್ಲಿ ಇದನ್ನು ಲಾಗು ಮಾಡೋಕ್ಕೆ ಮುಂದೆ ಬರ್ತಾರೆ, ಕಾನೂನುಬದ್ಧವಾಗಿ ನಾವೇನಾದರೂ ಇದರ ಬಗ್ಗೆ ಮತ್ತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತೆ ಒಂದು ರಿವ್ಯೂ ಪಿಟಿಷನ್ ಹಾಕ್ಬೋದಾ, ಮತ್ತು ಈ ಒಳ ಮೀಸಲಾತಿ ಜಾರಿ ಮಾಡೋದಕ್ಕೆ ಏನು ಡಾಟಾ ಬೇಕು, ಸುಪ್ರೀಂ ಕೋರ್ಟ್ ಏನು ಎಂಫರಿಕಲ್ ಡಾಟಾ ಅಂತ ಹೇಳಿದೆ, ಅದು ಸರ್ಕಾರದ ಮುಂದೆ ಇದೆಯಾ, ಅದು ಯಾವ ಹಂತದಲ್ಲಿದೆ, ಅದು ಬಹಿರಂಗವಾಗಿ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ, ಇದ್ರ ಬಗ್ಗೆ ನಮ್ಮ ಯಾವ್ಯಾವುದು ಸಮುದಾಯಗಳು ಇನ್ನೂ ಆಕ್ಷೇಪ ಮಾಡ್ತಾ ಇದ್ದಾರೆ, ಇವೆಲ್ಲದರ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡಿದ್ವಿ. ಮತ್ತು ಇನ್ನು ಮುಂದೆ ಹಲವಾರು ಮುಖಂಡರನ್ನ ಮತ್ತೆ ನಾವು ಚರ್ಚೆ ಮಾಡಬೇಕು. ಇವತ್ತು ಬಂಜಾರ ಸಮಾಜದ ಸಾಕಷ್ಟು ಮುಖಂಡರು ಎಲ್ಲ ಜಿಲ್ಲೆಗಳಿಂದ ಬಂದು ನಾವು ಚರ್ಚೆ ಮಾಡಿದ್ವಿ. ಆದರೆ ಭೋವಿ ಸಮಾಜ, ಕೊಚ್ಚ, ಕೊರ್ಮ ಆಗಲಿ ಬೇರೆ ಸಮಾಜದವ್ರ ಹತ್ರನೂ ನಾವು ಮಾತಾಡಿ ಏನು ನಿರ್ಣಯ ತಗೋಬೇಕು ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಸಭೆ ಕರೆದು ಮತ್ತೆ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹ ಮಾಡಿ ಮೇಲ್ನೋಟಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ಪಕ್ಷಾತೀತವಾಗಿ ನಾವು ಈ ಒಂದು ವಿಚಾರ ಸಂಕಿರಣವನ್ನು ಮಾಡಿದ್ದೇವೆ. ಎಲ್ಲ ಪಕ್ಷದವರು ಇದರಲ್ಲಿ ಭಾಗಿಯಾಗಿದ್ದರು. ಇವತ್ತು JDSನ ಫ್ಲೋರ್ ಲೀಡರ್ ಆದಂಥ ಶಾರದಾ ಪುರಾನಾಯ್ಕ ಅವರು ಬಂದಿದ್ದರು, ಅಶೋಕ್ ನಾಯ್ಕ್ ಅವರು ಇಲ್ಲಿ ಇದ್ದರು, ಆಮೇಲೆ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಾಜಿ ಸಂಸದರವರು ಇದ್ದರು, ಚಂದ್ರು ಲಮಾಣಿ ಅವರು ಶಿರಟ್ಟಿ ಶಾಸಕರು ಇದ್ದರು, ಅವಿನಾಶ್ ಜಾಧವ್ ಅವರಿದ್ದರು. ಅದಕ್ಕೆ ಪಕ್ಷಾತೀತವಾಗಿ ಬಾಲರಾಜ್ ನಾಯ್ಕ ನಮ್ಮ ತಾಂಡಾ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಅಂದರೆ ಎಲ್ಲ ಪಕ್ಷದವರು ನಾವು ಚುನಾಯಿತ ಪ್ರತಿನಿಧಿಗಳು ಮುಖಂಡರು ಇವತ್ತು ಚರ್ಚೆ ಮಾಡಿ ಒಂದು ರಾಜೀವ್ ಅವರಿದ್ದರು, ರಾಜೀವ್ ಅವರು ಮಾಜಿ ಶಾಸಕರು ಮತ್ತು ಟಾಟಾ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತಿಯ ಅನಿತಾ ಕುಮಾರಿ ಅವರು ಕೂಡ ಇದ್ದರು, ಜಿಲ್ಲಾ ಪಂಚಾಯತಿಯ RC ನಾಯ್ಕ ಅವರು ಇದ್ದರು, ಕಾರ್ಪೊರೇಟರ್ ಇದ್ದರು. ಹೀಗಾಗಿ ನಾವು ಎಲ್ಲರೂ ಚರ್ಚೆ ಮಾಡಿದ್ದೀವಿ. ಇದರಿಂದ ನಾವು ಸ್ವಲ್ಪ ನೋವು ಆಗಿದೆ. ಯಾಕಂತ ಹೇಳಿದ್ರೆ ಒಳ ಮೀಸಲಾತಿಯಲ್ಲಿ ನಾವು ನೂರಾರು ವರ್ಷಗಳಿಂದ ಶೋಷಣೆಗೆ ಒಳಗಾಗಿ ಮುಖ್ಯ ವಾಹಿನಿ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ನಮ್ಮನ್ನು ಎಲ್ಲೋ ಒಂದು ಕಡೆ ಎಲ್ಲ ಪರಿಶಿಷ್ಟ ಜಾತಿಯವರನ್ನು ಡಿವೈಡ್ ಮಾಡುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ನಾವು ಸ್ವಲ್ಪ ನೊಂದಿದ್ದೀವಿ. ಈ ವಿಚಾರ ನಾವು ಈಗೂ ಅಲ್ಲ, ಮೊದಲು ನಾವು ಇದರ ಬಗ್ಗೆ ಸ್ಪಷ್ಟೀಕರಣ ನಮ್ಮ ಸಮಾಜವನ್ನು ಕೊಟ್ಟಿದೆ. ನಾವೆಲ್ಲರೂ ಒಂದಾಗಿ
ಒಗ್ಗಟ್ಟಾಗಿ ಮೀಸಲಾತಿ ಅನ್ನೋ ಏನು ಸೌಲಭ್ಯಗಳಿದೆ ಅದನ್ನು ಪಡಿಬೇಕು.